ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 7+ ಮಂತ್ಸ್ ಆಗಿರುವಂತಹ ಬೇಬೀಸ್ಗೆ ಫುಡ್ನ ತೋರಿಸ್ತಿದ್ದೀನಿ. ಇದೊಂದು ಸಿಂಪಲ್ ಆದಂತಹ ರೆಸಿಪಿ ಆಗಿರುತ್ತೆ. ಮೊದಲು ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರೈಸ್ನ ತಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಹತ್ರ ಯಾವ ರೈಸ್ ಅವೈಲೇಬಲ್ ಇದೆ ಅದನ್ನು ತಗೊಳ್ಳಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ದಾಲ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ, ತೂರ್ ದಾಲ್ನ ನೋಡ್ತಿದ್ದೀರಾ ಅಲ್ವಾ. ಸೊ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2 to 3 ಟೈಮ್ಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಾಫ್ ಕ್ಯಾರೆಟ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಪೀಸಸ್ ಆಗಿ ಮಾಡಿ ನೋಡಿಸ್ತಿದ್ದೀನಲ್ವ ಎಷ್ಟು ಕ್ಯಾರೆಟ್ನ ನಾನು ತಗೊಂಡಿರೋದು. ಸೊ ಹಾಫ್ ತಗೊಂಡು ಅದಕ್ಕೆ ವಾಶ್ ಮಾಡಿ ಹಾಕಿರುವಂಥದ್ದು ನಾನು ಕಟ್ ಮಾಡಿ. ಸೊ ಅದಕ್ಕೆ ವಾಟರ್ 1 ಗ್ಲಾಸ್ ಅಷ್ಟು ವಾಟರ್ನ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ 1/4 ಟೇಬಲ್ ಸ್ಪೂನ್ ಕೂಡ ಬೇಡ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಒಂದು 6ರಿಂದ 7 ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಇದಾದಮೇಲೆ ಲಿಡ್ ಮುಚ್ಚಿ ಒಂದು 3 to 4 ವಿಸಿಲ್ ಕೂಗಿಸಿ ಸಣ್ಣ ಉರಿಯಲ್ಲಿ ಇಕ್ಕಿ ನೀವು ಕೂಗಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಈ ರೀತಿ ಸ್ಮ್ಯಾಶರಲ್ಲಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫುಲ್ ಸ್ಮ್ಯಾಶ್ ಮಾಡಿಕೊಂಡು ಅವ್ರಿಗೆ ಈಸಿ ಆಗಬೇಕು ತಿನ್ನೋದಕ್ಕೆ. ನೀವು ಇದನ್ನು ಟ್ರೈ ಮಾಡಿ, ನಿಮ್ಮ ಬೇಬಿ ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ ಅಥವಾ ಸ್ಕಿಪ್ ಮಾಡಿ. ನಾನು ಇದನ್ನು ನಮ್ಮ ಪಾಪುಗೆ 7 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟಪಟ್ಟು ತಿಂತಾರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.